ರಕ್ತದಲ್ಲಿ ಪಿತ್ತ ಮತ್ತು ಕಫ ವಿಕಾರಗಳು ಆಗೋದ್ರಿಂದ ಡೆಡ್ ಟಿಶ್ಯೂಗಳು, ಮುಖದಲ್ಲಿರ್ತಕ್ಕಂಥ ಡೆಡ್ ಸ್ಕಿನ್ ಸೆಲ್ಸ್ಗಳು ರಿಮೂವ್ ಆಗೋದ್ರ ಜೊತೆಗೆ ನಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತೆ. ಇದರಿಂದ ಇಂಟರ್ನಲ್ಲಿ ನಮ್ಮ ಒಳಗಿರ್ತಕ್ಕಂಥ ಆ ಟಾಕ್ಸಿನ್ ಕಮ್ಮಿ ಆದಾಗ ಮಡುವೆಗಳು ತಾನೇ ಕಮ್ಮಿ ಆಗ್ತವೆ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳಬೇಕು. ಟೀ, ಕಾಫಿ, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥಗಳನ್ನ ಬಿಡಬೇಕು. ಮುಖ್ಯವಾಗಿ ಬೇವು, ಹೊಂಗೆ ಮತ್ತು ಅಮೃತ ಬಳ್ಳಿ ಹೆಚ್ಚು ರಕ್ತ ಶುದ್ಧೀಕರಣದಲ್ಲಿ ಹೆಲ್ಪ್ ಮಾಡ್ತವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣು ಶರಣಾರ್ಥಿ. ಆತ್ಮೀಯರೇ, ಮೊಡವೆಯ ಸಮಸ್ಯೆಗೆ ಮನೆಮದ್ದು. ಮೊಡವೆ ಯಾಕೆ ಬರುತ್ತೆ? ರಕ್ತ ದೃಷ್ಟಿಯಿಂದ. ರಕ್ತದಲ್ಲಿ ಪಿತ್ತ ಮತ್ತು ಕಫ ವಿಕಾರಗಳು ಆಗೋದ್ರಿಂದ ಪಿತ್ತ ಮತ್ತು ಕಫ ದೃಷ್ಟಿ ಅಂತ ಕರೀತಾರೆ. ಅದನ್ನು ಸ್ವಚ್ಛ ಮಾಡಲಿಕ್ಕಾಗಿ ಮೊದಲು ನಮ್ಮ ಹೊಟ್ಟೆಯನ್ನು ಶುದ್ಧೀಕರಣ ಮಾಡಬೇಕು. ಅದಕ್ಕಾಗಿ ಬೇವಿನ ಎಲೆ ಕಷಾಯ, ಹೊಂಗೆ ಎಲೆ ಕಷಾಯ, ಅಮೃತ ಬಳ್ಳಿ ಎಲೆ ಕಷಾಯಗಳನ್ನು ನಾವು ಸೇವನೆ ಮಾಡಬೇಕು. ಒಂದು ತಿಂಗಳಲ್ಲಿ 10 ದಿನ ಬೇವಿನ ಎಲೆ, 10 ದಿನ ಹೊಂಗೆ ಎಲೆ, 10 ದಿನ ತುಳಸಿ ಎಲೆ, ಈ ಒಂದು ಕಷಾಯಗಳನ್ನು, ಅಮೃತ ಬಳ್ಳಿ ಎಲೆ ಕಷಾಯವನ್ನು ನಾವು ಒಂದು 10 ದಿನ ನಾವು ಸೇವನೆ ಮಾಡೋದು. ಮುಖ್ಯವಾಗಿ ಬೇವು, ಹೊಂಗೆ ಮತ್ತು ಅಮೃತ ಬಳ್ಳಿ ಹೆಚ್ಚು ರಕ್ತ ಶುದ್ಧೀಕರಣದಲ್ಲಿ ಹೆಲ್ಪ್ ಮಾಡ್ತವೆ. ಮಧ್ಯದಲ್ಲಿ ಒಂದೊಂದು ಸಲ ತುಳಸಿ ಕಷಾಯವನ್ನು ಕೂಡ ಬಳಸ್ಬೋದು. ಹೀಗೆ ನಾವು ಮಾಡೋದ್ರ ಜೊತೆಗೆ ನಮ್ಮ ಜಠರದ ಕರಳಿನಲ್ಲಾಗಿರ್ತಕ್ಕಂಥ ಇನ್ಫೆಕ್ಷನ್ಗಳನ್ನು ಸ್ವಚ್ಛ ಮಾಡಿಕೊಂಡು ರಕ್ತಧಾತುವನ್ನು ಶುದ್ಧೀಕರಣ ಮಾಡಿಕೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದರಿಂದ ಇಂಟರ್ನಲ್ಲಿ ನಮ್ಮ ಒಳಗಿರ್ತಕ್ಕಂಥ ಆ ಟಾಕ್ಸಿನ್ ಕಮ್ಮಿ ಆದಾಗ ಮಡುವೆಗಳು ತಾನೇ ಕಮ್ಮಿ ಆಗ್ತವೆ. ಇದೊಂದು. ಮತ್ತು ಎಕ್ಸ್ಟರ್ನಲ್ ಕೆಲವೊಂದಿಷ್ಟು ಲೇಪನಗಳನ್ನು ಬಳಸಲಿಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ ದಾಸವಾಳದ ಹೂವು ಮತ್ತು ಗುಲಾಬಿ ಹೂವು, ಆಮೇಲೆ ಗರಿಕೆ, ಬಿಲ್ಪತ್ರೆ, ಇವೆಲ್ಲವುಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡ್ಕೋಬೇಕು. ಈ ಪುಡಿಯ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ, ಸಮ ಪ್ರಮಾಣದಲ್ಲಿ ಈ ಒಂದು ಮುಲ್ತಾನಿ ಮಿಟ್ಟಿಯನ್ನು ಸೇರಿಸ್ಕೋಬೇಕು. ಇವೆಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಇಟ್ಕೊಂಡು ಅಲೋವೆರಾ ಜೆಲ್, ಅಲೋವೆರಾ ಮನೆಯಲ್ಲೇ ಜೆಲ್ಲನ್ನು ಮನೆಯಲ್ಲೇ ಫ್ರೆಶ್ ಆಗಿ ತೆಗೆದುಕೊಂಡು ಅದರಲ್ಲಿ ಮಿಶ್ರಣ ಮಾಡಿ ಆ ಒಂದು ಕ್ರೀಮನ್ನು, ಫೇಸ್ ಪ್ಯಾಕನ್ನು ಮುಖಕ್ಕೆಲ್ಲ ಹಚ್ಕೊಂಡು 1 ತಾಸಿನ ನಂತರ ಅಂಟ್ವಾಳಕಾಯಿ ಮತ್ತು ಕಡಲೆ ಹಿಟ್ಟು ಇದರಿಂದ ಮುಖ ತೊಳೆಯೋದ್ರಿಂದ ಮುಖದ ಕಾಂತಿ ಚೆನ್ನಾಗಾಗುತ್ತೆ, ಮಡುವೆಗಳು ನಿವಾರಣೆ ಆಗ್ತವೆ. ಬರೀ ನಿಂಬೆಹಣ್ಣಿನ ರಸ ಮತ್ತು ಕಸ್ತೂರಿ ಅರಶಿಣ ಇವೆರಡನ್ನೂ ಸಮ ಪ್ರಮಾಣದಲ್ಲಿ ಸೇರಿಸಿಕೊಂಡು ಅದನ್ನು ಮುಖಕ್ಕೆ ಹಚ್ಚಿ ಒಂದು ಅರ್ಧ ತಾಸಿನ ಒಳಗಡೆ, ಯಾಕಂದರೆ ಹೆಚ್ಚು ಬಿಟ್ಟರೆ ಏನಾಗುತ್ತೆ, ಇದರಲ್ಲಿ ಡ್ರೈನೆಸ್ ಹೆಚ್ಚಾಗುತ್ತೆ. ತುಂಬ ಆಯಿಲಿ ಸ್ಕಿನ್ ಇರ್ತಕ್ಕಂಥವ್ರು ಒಂದು ಅರ್ಧ ಗಂಟೆ ಮೇಲೆ ಬಿಡ್ಬೋದು. ಡ್ರೈ ಸ್ಕಿನ್ ಇರೋರು ಅರ್ಧ ಗಂಟೆ ಒಳಗಡೆ ಮುಖ ತೊಳಿಬೇಕು. ಇದರಿಂದ ಮೊಡವೆಗಳು ಭಾಳ ಬೇಗ ಗುಣ ಆಗ್ತವೆ. ಮತ್ತೊಂದು ಈ ಒಂದು ಮೊಡವೆಗಳ ನಿವಾರಣೆಗೆ ಮನೆಮದ್ದು ಅಂತ ಹೇಳಿದ್ರೆ, ಒಂದು 100 ಗ್ರಾಮ್ನಷ್ಟು ನೆನೆಸಿರ್ತಕ್ಕಂಥ ಮೆಂತ್ಯಕಾಳು, ಅದರಲ್ಲಿ ಒಂದು 50 ಗ್ರಾಮ್ನಷ್ಟು ಈರುಳ್ಳಿಯ ಪೇಸ್ಟು, ಆಮೇಲೆ 50 ಗ್ರಾಮ್ನಷ್ಟು ಸೌತೆಕಾಯಿ ಪೇಸ್ಟು, ಇವೆಲ್ಲವನ್ನು ಬೆರೆಸಿ ಚೆನ್ನಾಗಿ ನುಣ್ಣಿಗೆ ಪೇಸ್ಟ್ ಮಾಡಿಕೊಂಡು ಅದನ್ನು ಮುಖಕ್ಕೆ ಒಂದು ಫೇಸ್ ಪ್ಯಾಕ್ ಥರ ಹಾಕಬೇಕು. ದಪ್ಪ ಹಾಕಬೇಕು, ಚೆನ್ನಾಗಿ ತೆಳ್ಳಗೆ ಹಾಕಿದರೆ ಪ್ರಯೋಜನ ಆಗಲ್ಲ, ದಪ್ಪ ಹಾಕಬೇಕು. ಒಂದು ಅಟ್ಲೀಸ್ಟ್ ಒಂದು 3 mm 4 mm ಆದರೂ ದಪ್ಪ ಆಗಬೇಕು. ಹಾಕಿ ನಂತರದಲ್ಲಿ 1 ತಾಸಿನ ನಂತರ ಮುಖವನ್ನು ತೊಳೆದ್ರೆ ಮಡುವೆಗಳು ಬಹಳ ಬೇಗ ನಿವಾರಣೆ ಆಗ್ತವೆ. ಅದಷ್ಟೇ ಅಲ್ಲದೆ ರೋಸ್ ವಾಟರ್ ಅಂತ ಸಿಗುತ್ತೆ. ಆ ರೋಸ್ ವಾಟ್ರು, ಮುಲ್ತಾನಿ ಮಿಟ್ಟಿ ಮತ್ತು ಕಸ್ತೂರಿ ಅರಶಿನ ಮತ್ತು ದಾಸವಾಳದ ಎಲೆಯ ಪುಡಿ ಇವೆಲ್ಲವನ್ನೂ ಸೇರಿಸಿ, ಇವೆಲ್ಲ ಪೌಡ್ರು ಸಮ ಪ್ರಮಾಣದಲ್ಲಿ, ಅದರ ಜೊತೆಗೆ ಅದು ಪೇಸ್ಟ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ರೋಸ್ ವಾಟರ್ನ ಹಾಕಿ ಕಲಸಿ ಮುಖಕ್ಕೆ ಲೇಪನ ಮಾಡಿ ಅರ್ಧ ಗಂಟೆ ನಂತರ ಮುಖ ತೊಳೆದ್ರಿಂದ ಮುಖದ ಪಿಗ್ಮೆಂಟೇಷನ್ ಜೊತೆಗೆ ಮೊಡವೆಗಳು ಕೂಡ ಭಾಳ ಬೇಗ ನಿವಾರಣೆ ಆಗ್ತವೆ. ಹೀಗೆ ಮತ್ತೊಂದು ಮನೆಮದ್ದನ್ನು ನೋಡೋದಾದರೆ, ನಿಂಬೆಹಣ್ಣಿನ ರಸದೊಂದಿಗೆ ಕಡಲೆ ಹಿಟ್ಟನ್ನು ಬೆರೆಸಿ ಮುಖಕ್ಕೆ ಲೇಪನ ಮಾಡಿ ಒಂದು ಅರ್ಧ ಗಂಟೆ ನಂತರ ಮುಖ ತೊಳೆದ್ರಿಂದನೂ ಕೂಡ ಡೆಡ್ ಟಿಶ್ಯೂಗಳು, ಮುಖದಲ್ಲಿರ್ತಕ್ಕಂಥ ಡೆಡ್ ಸ್ಕಿನ್ ಸೆಲ್ಸ್ಗಳು ರಿಮೂವ್ ಆಗೋದ್ರ ಜೊತೆಗೆ
ನಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತೆ. ಇದಿಷ್ಟು ಮುಖದ ಕಾಂತಿಯನ್ನು ಹೆಚ್ಚು ಮಾಡಲಿಕ್ಕೆ, ಮುಖದ ಮೊಡವೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಿರ್ತಕ್ಕಂಥ ಮನೆಮದ್ದುಗಳು. ಇದರ ಪ್ರಯೋಗವನ್ನು ನೀವು ಸತತವಾಗಿ 3 ತಿಂಗಳವರೆಗೆ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಒಂದಿನ 2 ದಿನ ಮಾಡಿದ್ರೆ ಪ್ರಯೋಜನ ಇಲ್ಲ. ಮತ್ತು ಹೊಟ್ಟೆ ಶುದ್ಧವಾಗಿ ಇಟ್ಕೋಬೇಕು. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳಬೇಕು. ಟೀ, ಕಾಫಿ, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥಗಳನ್ನ ಬಿಡಬೇಕು. ಕೋಲ್ಡ್ ಡ್ರಿಂಕ್ಸ್ಗಳನ್ನ ಬಿಡಬೇಕು. ಅಂದಾಗ ಮಾತ್ರ ಇದರ ಪ್ರಯೋಜನ ನಮಗೆ ಸಿಗ್ತದೆ, ಇಲ್ಲಾಂದರೆ ಸಿಗೋದಿಲ್ಲ. 3 ತಿಂಗಳಾದ ಮೇಲೆ ಎಷ್ಟು ಬದಲಾವಣೆ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ತಮ್ಮ ಉತ್ತರವನ್ನು ತಿಳಿಸಿ. ಹಾಗೂ 5 ದಿನದ ಆರೋಗ್ಯ ಶಿಬಿರ ನಮ್ಮ ಆಶ್ರಮದಲ್ಲಿ ನಡೀತಾ ಇದೆ. ಅಲ್ಲಿ ಆರೋಗ್ಯದ ಸಮಸ್ಯೆಗಳು ಬರದಂಗೆ ಚೆನ್ನಾಗಿರಬೇಕು ಅಂದ್ಕೊಂಡವರು ಆ ಶಿಬಿರಕ್ಕೆ ಭಾಗವಹಿಸಿ. ಈಗಾಗಲೇ ಸಮಸ್ಯೆಗಳಿದ್ದಾವೆ, ಅದಕ್ಕೆ ಸಾಯೋವರೆಗೆ ಔಷಧಿ ತೊಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಔಷಧಿಯನ್ನು ಹೇಗೆ ಬಿಡೋದು ಅಂತ ನಾವು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ವಿಚಾರವನ್ನು ನಿಮಗೇನಾದರೂ ಇದ್ದರೆ ಆ ಶಿಬಿರದಲ್ಲಿ ಭಾಗವಹಿಸಿ. ಔಷಧಿ ಇಲ್ದಂಗೆ ನಿಮ್ಮ ಆ ಒಂದು ಸಮಸ್ಯೆಗಳನ್ನು ಹೇಗೆ ರಿವರ್ಸ್ ಮಾಡ್ಕೊಳ್ಳೋದನ್ನು ಕೂಡ ನಾವು ತಿಳಿಸಿಕೊಡ್ತೇವೆ. ತಮ್ಮೆಲ್ಲರಿಗೂ ಶರಣು. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.